ನಾವು ಈಗ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ದವಳಗಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ 10ನೇ ಶತಮಾನದ ಪ್ರಥಮ ವಚನಕಾರರಾಗಿರ್ತಕ್ಕಂಥ ಜೇಡರ ದಾಸಿಮಣಿಯವರು ರಾಮನಾಥ ಎಂಬ ಅಂಕಿತ ನಾಮದಿಂದ ಏನು ಈ ವಚನಗಳನ್ನು ಬರೀತಾ ಇದ್ರು. ಅವರು ಈ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ರಾಮಲಿಂಗೇಶ್ವರ ದೇವಸ್ಥಾನಗಳನ್ನ ಹೊಯ್ಸಳರ ಮತ್ತು ಚಾಲುಕ್ಯರ ಒಂದು ಶೈಲಿಯಲ್ಲಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇದು 10ನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಈ ದೇವಸ್ಥಾನ ಇದು ದವಳಗಿ ಗ್ರಾಮದಲ್ಲಿದ್ದು, ಇದು ಇಂದು ಈ ಅಳಿವಿನ ಅಂಚಿನಲ್ಲಿ ಇತ್ತು. ಈ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ನಮ್ಮ ಶ್ರೀ ಮಡಿವಾಳೇಶ್ವರ ಮಠದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಗರ್ಮಟೇಶ್ವರ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಹಾಗೂ ಸಮಸ್ತ ಊರಿನ ಹಿರಿಯ ನಾಗರಿಕರು ಹಾಗೂ ಎಲ್ಲ ಯುವಕ ಮಂಡಳಿ ಸಹೋದರ ಸಹೋದರಿಯರ ನೇತೃತ್ವದಲ್ಲಿ ಇಂದು ಈ ದೇವಸ್ಥಾನ ಪುನರುಜ್ಜೀವನಗೊಂಡಿದೆ. ಈ ಪುನರುಜ್ಜೀವನಗೊಂಡಿದೆ ಅಂತ ಹೇಳಿಕ್ಕೆ ಮುಖ್ಯವಾಗಿರಪ್ಪ ಅಂದ್ರೆ ಇಲ್ಲಿರತಕ್ಕಂಥ ಇದು ಕೂಡ ವಿಘ್ನಗೊಂಡಿತ್ತು. ಇಂದು ಈ ನಂದಿ ವಿಗ್ರಹವನ್ನ ಇಲ್ಲಿ ಪುನರುತ್ಥಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದ ಮೇಲೆ ಶಿವನ ಮೂರ್ತಿಯನ್ನ ಹೊಸದಾಗಿ ಶಿವನ ಮೂರ್ತಿಯನ್ನ ಒಂದು ಹೊಸ ಶಿವನ ಮೂರ್ತಿಯನ್ನ ಮಾಡಿ ಈ ದೇವಸ್ಥಾನಕ್ಕೆ ಒಂದು ಹೊಸ ಕಳೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನಕ್ಕೆ ಇಲ್ಲಿವರೆಗೂ ಕೂಡ ಕಳಸ ಇರಲಿಲ್ಲ. ಈಗ ಇಲ್ಲಿ ಈ ದೇವಸ್ಥಾನಕ್ಕೆ ಗೋಪುರವನ್ನು ನಿರ್ಮಾಣ ಮಾಡಿ ಈ ದೇವಸ್ಥಾನಕ್ಕೆ ಒಂದು ಇಂದು ರಾಮನವಮಿ ವಿಶೇಷವಾಗಿ ಇವತ್ತೇನ ರಾಮನವಮಿ ಅದ, ಈ ರಾಮನವಮಿಯ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಈ ನಂದಿ ವಿಗ್ರಹದ ಪುನರುಜ್ಜೀವನ ಒಂದು ಕಾರ್ಯಕ್ರಮ ಮಾಡಿದ ನಂತರ ಆ ಕಳಸವನ್ನ ಈ ಊರಿನ ವಿವಿಧ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಈ ದೇವಸ್ಥಾನದಲ್ಲಿ ಇಂದು ಈ ಕಳಸಾರೋಹಣವನ್ನು ಮಾಡಿದ್ದಾರೆ. ಇವತ್ತೇನು ಈ ರಾಮನವಮಿ ಅದ, ಈ ರಾಮನವಮಿಯ ವಿಶೇಷವಾಗಿ 10ನೇ ಶತಮಾನದಲ್ಲಿ ಒಂದು ಹೊಸ ಶೈಲಿಯಲ್ಲಿ ನೋಡಲಿಕ್ಕೆ ಹಳೆಯ ಶಿಲ್ಪಕಲೆಗಳು ನಮ್ಗೆ ಇವತ್ತು ಎಲ್ಲಿ ನಾವು ಕರ್ನಾಟಕದ ಮೂಲೆಗಳಲ್ಲಿ ಹೋಗಿ ನೋಡಿದ್ರೆ ದೇವಸ್ಥಾನದ ಹೊಸ ಹಳೆಯ ಶೈಲಿಗಳು ಸಿಗ್ತಾವ. ಆ ಎಲ್ಲ ಶೈಲಿಗಳು ಕೂಡ ಇಲ್ಲಿದ್ದಾವೆ. ಇದನ್ನ ನೋಡ್ಬೋದು ನಾವು. ಇವತ್ತು ಇದು ಅಳಿವಿನಂಚಿನಲ್ಲಿತ್ತು. ಇವತ್ತು ಈ ದೇವಸ್ಥಾನದ ಇಲ್ಲಿ ದ್ವಾರಗಳನ್ನು ಹೊಂದಿರತಕ್ಕಂಥ ಈ ಶಿಲೆಗಳನ್ನ ನೋಡ್ಬೋದು. ಅಂದಿನ ಶಿಲೆಗಳು ಯಾವ ರೀತಿಯಲ್ಲಿದ್ದು ಇಲ್ಲಿಯೂ ಕೂಡ ಅದೇ ರೀತಿಯಾಗಿದ್ದಾವೆ. ಆ ಶಿಲೆಗಳನ್ನ ನೀವು ಇವತ್ತು ಕಣ್ಣಾರೆ ನೋಡ್ಬೋದು. ಇಂತಹ ದೇವಸ್ಥಾನ ಅಳಿವಿನ ಅಂಚಿನಲ್ಲಿತ್ತು. ಇವತ್ತು ಈ ನಮ್ಮ ದರ್ಶನದಲ್ಲಿ ಗ್ರಾಮದ ಸಬ್ಬತ್ತ ಮಂಡಳಿ ಇದರಿಂದ ಈ ದೇವಸ್ಥಾನ ಇವತ್ತು ಪುನರುಜ್ಜೀವನಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.